ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹಸ್ಬೆಂಡ್ಸ್ ಇನ್ ಆಕ್ಷನ್ ಪಾರ್ಟ್ 5 ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜುನ್ ಹೇಳ್ತಿರ್ತಾನೆ, ಯಾಕೋ ಇವತ್ತು ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅವನು ಕೂತ್ಕೋತಿರ್ತಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ಜುನ್ ಯಾಕೆ ಆತರ ಹೇಳ್ತಿರ್ತಾನೆ ಅಂದ್ರೆ, ಯಾಕೆಂದ್ರೆ ಅವನೇ ಬ್ಲಡ್ ನ ಡೊನೇಟ್ ಮಾಡ್ತಿರ್ತಾನೆ, ಅದಕ್ಕೋಸ್ಕರನೇ ಅವನು ಆತರ ಹೇಳಿದ್ದು. ಇಲ್ಲಿ ಜುನ್ ಪಂಪ್ ಆಗ್ಲಿ ಅಂತ ಅವ್ನ ಕೈಗಳನ್ನೇ ಫೋಲ್ಡ್ ಮಾಡ್ತಿರ್ತಾನೆ, ಮತ್ತೆ ಆ ಪೈಪ್ ಏನಿರುತ್ತೆ ಅದನ್ನ ಹಾರ್ಟ್ ಶೇಪ್ ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಅದನ್ನ ಮಾಧುಜಿನ್ಗೆ ಕೊಟ್ಟಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಯಂಗಾಂಗ್ ಗ್ಯಾಂಗ್ ಏನಿರುತ್ತೆ ಅದು ಮಾಧುಜಿನು ಆ ಬೆಟ್ಟದ ತುದಿಯಲ್ಲಿ ನಿಂತಿರ್ತಾನಲ್ಲ ಆ ಜಾಗಕ್ಕೆ ಬಂದಿರೋದನ್ನ ತೋರಿಸ್ತಾರೆ. ರಾಂಬೋ ಮುಂದೆ ಹೋಗಿ ತುದಿಯಲ್ಲಿ ನೋಡ್ತಿರ್ತಾನೆ, ಆದ್ರೆ ಅಲ್ಲಿ ಯಾರು ಇರಲ್ಲ. ಆಗ ಮ್ಯಾಗಿ ಹೇಳ್ತಿರ್ತಾನೆ, ಬಾಸ್ ಇನ್ನ ಹಾಕಿತೋದವನು ಬದುಕಿದಾನೆ. ಇಲ್ಲಿ ಅವನು ಅದನ್ನ ಏನಕ್ಕೆ ಹೇಳ್ತಿರ್ತಾನೆ ಅಂದ್ರೆ, ಮಾಧುಜಿನ ಕರ್ಕೊಂಡ್ ಬರೋಕೆ ಹಾಕಿದ್ ಬೆಲ್ಟ್ ಮತ್ತೆ ಮಿನ್ ಹಾಕೊಂಡ್ ಬಂದಿದ್ ಬೆಲ್ಟ್ ಎರಡು ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಅದನ್ನ ನೋಡಿ ಅವನು ಹೇಳ್ತಿರ್ತಾನೆ. ಯಂಗಾಂಗ್ ಪಕ್ಕದಲ್ಲಿ ನಿಂತಿರೋ ವ್ಯಕ್ತಿ ಹೇಳ್ತಿರ್ತಾನೆ, ಹಾಗಾದ್ರೆ ಹಾಕಿತೋದ್ ಪೊಲೀಸ್ ಇವನ್ನ ಕರ್ಕೊಂಡು ಹೋಗಿರ್ಬೇಕು, ಅದ್ರ ಜೊತೆಗೆ ನಮ್ದು 1000 ಅರಬ್ನು ತಗೊಂಡೋಗಿದ್ದಾನೆ ಛೇ ಅಂತ ಹೇಳ್ಬಿಟ್ಟು ಸುಮ್ನೆ ನಿಂತ್ಕೋತಾನೆ. ಸೀನ್ ಶಿಫ್ಟ್ ಆಗಿ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಇಲ್ಲಿ ಪೊಲೀಸ್ ಚೀಫಿಗೆ ಹೇಳ್ತಿರ್ತಾರೆ, ಇಲ್ಲಿ ನೋಡಿ ಚೀಫ್, ಅಲ್ಲಿದೆ CCTV ಕ್ಯಾಮ್ರಾಗಳಿಂದ ಕಲೆಕ್ಟ್ ಆಗಿರೋ ಫುಟೇಜ್ ಇದು. ಇಷ್ಟ ಹೇಳ್ಬಿಟ್ಟು ಮಾಧುಜಿನು ಕಾರಿಂದ ಓಡೋಗುವಾಗ ಮಿನ್ನು ಜುನ್ನು ಮತ್ತೆ ಯಾಂಗಾಂಗ್ ಗ್ಯಾಂಗ್ ಎಲ್ಲಾರನ್ನೂ ಅವನ್ನ ಹಿಡ್ಕೊಳಕ್ಕಿಂತ ಹೋಗಿದ್ರಲ್ಲ, ಆಗ ನಡೆದಿರೋ CCTV ರೆಕಾರ್ಡಿಂಗ್ ನ ಇಲ್ಲಿ ಹಾಕ್ತಿರ್ತಾನೆ. ಇದನ್ನೆಲ್ಲ ನೋಡಿ ಚೀಫ್ ಹೇಳ್ತಿರ್ತಾರೆ, ನಿನ್ಗೇನ್ ಅನ್ಸುತ್ತೆ, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಚೀಫ್ ಎದ್ ನಿಂತ್ಕೊಳ್ತಾ ಕೈ ಕಟ್ಕೊಂಡು ಹೇಳ್ತಿರ್ತಾರೆ, ಯಾನ್ ಜೋನ್ಸಿಕ್, ಮಾಧುಜಿನ್, ಯಾಂಗಾಂಗ್ ಇವರೆಲ್ಲರೂ ಒಟ್ಟಿಗೆ ಇರ್ಬೋದಾ? ಇವ್ರದೆಲ್ಲ ಒಂದೇ ಗ್ಯಾಂಗ್ ಆಗಿರ್ಬೋದಾ? ಇವರೆಲ್ಲ ಕೈ ಮೇಲಾಯಿಸ್ಕೊಂಡಿದ್ರೆ? ಪೊಲೀಸ್ ಎದ್ ನಿಂತ್ಕೊಂಡು ಹೇಳ್ತಿರ್ತಾರೆ, ನನಗ್ ಗೊತ್ತಿಲ್ಲ ಚೀಫ್, ಆದ್ರೆ ಚುಂಗ್ಸಿಕ್ ಪಟ್ ಅಂತ ಚೀಫ್ ಹೇಳ್ತಾರೆ. ಚುಂಗ್ಸಿಕ್ ಮೋಸ್ಟ್ಲಿ ಅವನಿಗೆ ಯಾರಾದ್ರೂ ಲಂಚ ಕೊಟ್ಟಿರ್ಬೋದಲ್ವಾ? ಈ ಮಾತನ್ನ ಕೇಳಿ ಪೊಲೀಸ್ ಕೂಡ ಒಂದ್ ಸೆಕೆಂಡ್ ಗೆ ಶಾಕ್ ಆಗ್ತಾ ಹಾಗೆ ನಿಂತ್ಕೊಬಿಡ್ತಾರೆ. ಆಗ ಚೀಫ್ ಹೇಳ್ತಿರ್ತಾರೆ, ಇಲ್ಲಿ ಕೇಳಿ, ಪೊಲೀಸ್ ವ್ಯಾನ್ ಮೇಲೆ ಈಗ್ಲೇನೆ ಎಮರ್ಜೆನ್ಸಿ ವಾರೆಂಟ್ ಅಲರ್ಟ್ ಮಾಡಿ. ಅದಕ್ಕೆ ಆ ಪೊಲೀಸು ಸರಿ ಆಯ್ತು ಅಂತ ಅಲ್ಲಿಂದ ಹೋಗ್ತಿರ್ತಾನೆ. ಇಲ್ಲಿ ಈ ಪೊಲೀಸ್ ಟೇಬಲ್ ಮೇಲೆ ಕೈ ಇಟ್ಕೊಂಡು ಹೇಳ್ತಿರ್ತಾನೆ, ನಂಗಂತೂ ಅರ್ಥನೇ ಆಗ್ತಿಲ್ಲ, ಈ ವ್ಯಕ್ತಿಗೆ ಅಟ್ಲೀಸ್ಟ್ ಏನ್ ಬೇಕು ಅಂತಾದ್ರೂ ಗೊತ್ತಾದ್ರೆ ಸರಿ ಹೋಗ್ತಿತ್ತು. ಈ ತರ ಹೇಳ್ಕೊಂಡು ಪೊಲೀಸ್ ಟೇಬಲ್ ಮೇಲೆ ಕೈ ಇಟ್ಕೊಂಡು ಹಾಗೆ ನಿಂತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ ಕಾರ್ ನ ತೋರಿಸ್ತಾರೆ. ಇಲ್ಲಿ ಜುನ್ ಹೇಳ್ತಿರ್ತಾನೆ, ಇಲ್ಲಿ ಕೇಳು ಹೊಸ ಹಸ್ಬೆಂಡ್ ಅಂತ. ಅದಕ್ಕೆ ಮಿನ್ ಹೇಳ್ತಾನೆ, ಹೇಳು ಹಳೆ ಹಸ್ಬೆಂಡ್ ಅಂತ. ಆಗ ಜುನ್ ಹೇಳ್ತಿರ್ತಾನೆ, ನಂಗೆ ಏನೋ ಒಂದು ವಿಷಯದ ಬಗ್ಗೆ ಕೇಳೋದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಬರ್ತಿದೆ, ನೀನು ಮತ್ತೆ ಸಿನಾ ಹೆಂಗ್ ಮೀಟ್ ಮಾಡಿದ್ರಿ ಅಂತ ಕೇಳ್ತಿರ್ತಾನೆ. ಮಿನ್ ಹೇಳ್ತಿರ್ತಾನೆ, ನಾನು ಸಿನಾದು ನಾಯಿ ಮರಿ ಟ್ರೀಟ್ ಮಾಡೋದಕ್ಕೆ ಅಂತ ಕರ್ಕೊಂಡ್ ಬಂದಿದ್ಲಲ್ಲ, ಆಗ ಮೀಟ್ ಮಾಡ್ದೆ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಜುನ್ನು ಫುಲ್ ಶಾಕ್ ಆಗ್ಬಿಡ್ತಾನೆ, ಏನು ನಾಯಿ ಮರಿನಾ? ನಮ್ಮ ಹತ್ರ ಯಾವ್ದು ನಾಯಿ ಮರಿನೇ ಇರ್ಲಿಲ್ವಲ್ಲ? ಇನ್ನು ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾನೆ, ಅವತ್ತು ನಮ್ದು ಕ್ಲಿನಿಕ್ ನ ಮೊದಲೇ ದಿನ, ಸಿನಾನೇ ನಮ್ ಕ್ಲಿನಿಕ್ ನ ಮೊದಲನೇ ಪೇಷಂಟು. ಅವಳು ಬೀದಿ ನಾಯಿ ಇರುತ್ತಲ್ಲ ಅದಕ್ಕೆ ಏಟಾಗಿತ್ತು ಅಂತ ಅವಳು ನಮ್ ಕ್ಲಿನಿಕ್ಗೆ ಆ ನಾಯಿನ ಕರ್ಕೊಂಡ್ ಬಂದಿದ್ಲು. ಯಾರು ಕೂಡ ಆ ಏಟಾಗಿರೋ ಮೂಕ ಪ್ರಾಣಿಗೆ ಸಹಾಯ ಮಾಡ್ಲಿಲ್ಲ, ಆದ್ರೆ ಸಿನೇನೆ ಅದಕ್ಕೆ ಸಹಾಯ ಮಾಡಿದ್ದು. ಇದನ್ನೆಲ್ಲ ಕೇಳ್ತಾ ಜುನ್ನು ಅಂತ ತಲೆ ಅಲ್ಲಾಡ್ತಿರ್ತಾನೆ. ಮಿಂದ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯಾವಾಗ ಸಿನೆ ಆ ನಾಯಿನ ನಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದ್ಲು, ಅವಳ ಕಣ್ಣಲ್ಲಿ ನೀರ್ ಬರ್ತಿತ್ತು, ಅವಳು ಆ ನಾಯಿಗೆ ತುಂಬಾ ಎಮೋಷನಲ್ ಆಗಿದ್ಲು. ಇದನ್ನ ಅವನು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾನೆ. ಅದೇ ಕ್ಷಣ ನನ್ಗೆ ಸಿನೆ ಮೇಲೆ ಪ್ರೀತಿ ಆಗಿದ್ದು. ಪ್ರೀತಿ ಒಂಥರ ಆಕ್ಸಿಡೆಂಟ್ ಇದ್ದಂಗೆ, ಅದು ಒಂದೇ ಕ್ಷಣಕ್ಕೆ ಆಗ್ಬಿಡುತ್ತೆ. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಹಾಗಾದ್ರೆ ನೀವು ಮೀಟ್ ಮಾಡಿದ್ದು ಒಂದು ಆಕ್ಸಿಡೆಂಟ್ ಅಷ್ಟೇ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ನನ್ ಮಾತಿನ ಅರ್ಥ ಇದಲ್ಲ, ಪ್ರೀತಿ ಒಂದು ಕ್ಷಣದಲ್ಲಾಗುತ್ತೆ, ಅದು ಒಂಥರ ಆಕ್ಸಿಡೆಂಟ್ ಇದ್ದಂಗೆ ಪಟ್ ಅಂತ ಆಗ್ಬಿಡುತ್ತೆ. ಜುನ್ ಹೇಳ್ತಿರ್ತಾನೆ, ಈಗ ನಾನು ಏನ್ ಹೇಳಿ, ಯಾವಾಗ್ಲೂ ಅವಳು ನನ್ಗೆ ಆಕ್ಸಿಡೆಂಟ್ ಇಂದ ಹುಷಾರಾಗಿರು ಅಂತ ಹೇಳ್ತಿದ್ಲು, ಈಗ ನೋಡಿದ್ರೆ ಅವಳೆ ಆಕ್ಸಿಡೆಂಟಿಗೆ ಗುರಿ ಆಗ್ಬಿಟ್ಟಿದ್ದಾಳೆ. ಈ ಮಾತಿಗೆ ಮಿನ್ನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಅವನು ಸುಮ್ನೆ ನಗ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಮಾಧುಜನ್ ಎದೊಳ್ತಿರ್ತಾನೆ. ಆಗ ಇವ್ರಿಬ್ರು ನೋಡ್ಬಿಟ್ಟು ಮಾಧುಜನ್ಗೆ ಪ್ರಜ್ಞೆ ಬಂತ ಅಂತ ಮಾತಾಡ್ತಿರ್ತಾರೆ. ಮಿನ್ಜುನ್ ಮುಂದೆ ಹೋಗಿ ಮಾಧುಜನ್ನ ಎಬ್ರಿಸಿ ಕುಂಡಿಸ್ತಿರ್ತಾರೆ. ಇಲ್ಲಿ ಮಾಧುಜನ್ ಎತ್ ಕೂತ್ಕೊಂಡಾಗ ಅವ್ನ ಹೊಟ್ಟೆಗೆ ಗೋಲಿ ಬಿದ್ದಿರುತ್ತಲ್ಲ ಅದನ್ನ ತೆಗ್ದು ನೋಡ್ಕೋತಿರ್ತಾನೆ. ಅಲ್ಲಿ ಪಟ್ಟಿ ಫಸ್ಟ್ ಏಡ್ ಎಲ್ಲ ಮಾಡಿರೋದನ್ನ ನೋಡಿ ಅವನು ಹೇಳ್ತಿರ್ತಾನೆ, ಇವಾಗೇನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಾ? ಜುನ್ ಹೇಳ್ತಿರ್ತಾನೆ, ಒಂದು ನಾಯಿಯ ಡಾಕ್ಟರ್ ಒಬ್ಬ ಮನುಷ್ಯನ ಕಾಪಾಡಿದಾನೆ. ಮಿನ್ನ ಈ ವಿಷಯಕ್ಕೆ ಏನು ಮಾತಾಡಲ್ಲ, ಸುಮ್ನೆ ತಲೆ ಬಗ್ಗಿಸ್ಕೊಂಡ್ ಕೂತಿರ್ತಾನೆ. ಇಲ್ಲಿ ಅದಕ್ಕೆ ಮಾಧುಜಿನು ಒಂದ್ ಸ್ವಲ್ಪ ಹಿಂಗೆ ಹೊಡಿತಾ ಹೇಳ್ತಿರ್ತಾನೆ, ಥ್ಯಾಂಕ್ ಯು ಸೋ ಮಚ್ ನಾಯಿ ಡಾಕ್ಟರ್ ಅಂತ. ಅದು ಅಲ್ದಲೆ ನಾನು ಏನೋ ಕೇಳಿಸ್ಕೊಂಡೆ, ನಾನು ನಿಮ್ ಇಬ್ರು ಮಾತನ್ನ ಪೂರ್ತಿ ಕೇಳಿಸ್ಕೊಂಡೆ ಅಂತ ನಗ್ತಾ ಆಡ್ಕೋತಿರ್ತಾನೆ. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಅದಕ್ಕೇನು ಅಂತ, ನೀನು ಅವನ ಹೆಂಡ್ತಿಯ ಮೊದ್ಲೇ ಗಂಡ, ನೀನು ಅವನ ಹೆಂಡ್ತಿಯ 2ನೇ ಗಂಡ ಅಂತ ಇವ್ರಿಬ್ರು ತೋರಿಸ್ಕೊಂಡು ಹೇಳ್ತಿರ್ತಾನೆ. ಇಷ್ಟ ಹೇಳ್ಬಿಟ್ಟು ಅವನು ಜೋರಾಗಿ ನಗ್ತಿರ್ತಾನೆ. ಇದನ್ನ ನೋಡಿ ಜುನ್ ಹೇಳ್ತಿರ್ತಾನೆ, ನಗು ಬರ್ತಿದ್ಯಾ? ಅದು ಸರಿ, ನಿನ್ನಂತ ಈ ನಶೆಡಿಗೆ ಪ್ರೀತಿ ಹೆಂಗಾಯ್ತು? ಅದು ಬ್ರೈನ್ ಇಂದ ತುಂಬಾ ಶಾರ್ಪ್ ಆಗಿ, ಮಸಲ್ ಇಂದ ತುಂಬಾ ಸ್ಟ್ರಾಂಗ್ ಆಗಿ, ಆ ತರ ಹುಡುಗಿ ನಿನ್ಗೆ ಹೆಂಗ್ ಸಿಕ್ಕಿದ್ಲು ಅಂತ ಕೇಳ್ತಿರ್ತಾನೆ. ಮಾಧುಜನ್ ಹೇಳ್ತಿರ್ತಾನೆ, ಯಾಕೆ ನನಗೆ ಯಾವ್ದು ಲವ್ ಸ್ಟೋರಿ ಇರಬಾರ್ದಾ? ಈಗ ಸೀನು ಶಿಫ್ಟ್ ಆಗಿ ಇವರಿಬ್ರು ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದನ್ನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಧುಜನ್ ವಾಯ್ಸ್ ಬರ್ತಿರುತ್ತೆ. ನಮ್ಮಿಬ್ರದ್ದು ದುನಿಯಾ ಏನಿದೆ ಅದು ತುಂಬಾನೇ ಡಿಫ್ರೆಂಟ್. ನಾನು ತುಂಬಾ ಪರೋಡಿ, ಅವಳು IT ಲಿ ಎಕ್ಸ್ಪರ್ಟ್, ಅವಳು ಅಮೆರಿಕಾದಿಂದ ಓದಿ ಬಂದಿರೋದು.
ನಮ್ಗೆ ಗೊತ್ತಾಗುತ್ತೆ ಅವಳ ವೈಫ್ ಏನಿರ್ತಾಳಲ್ಲ ಅವಳು ಇಲ್ಲಿ ನಾಭಿ ಬಗ್ಗೆನೆ ಮಾತಾಡ್ತಿರ್ತಾಳೆ. ಆ ಆಫೀಸ್ಗೆ ಮಾಧುಜಿನ್ ಬಂದಿರ್ತಾನೆ. ಅವನು ಜೋರಾಗಿ ಗಲಾಟೆ ಮಾಡ್ತಿರ್ತಾನೆ. ನಿಮ್ಗೇನ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಅಲ್ಲಿರೋ ಲ್ಯಾಪ್ಟಾಪ್ ನ ತೆಗೆದು ಕೆಳಗೆ ಹೊಡಿತಿರ್ತಾನೆ. ಇಲ್ಲಿ ಎಲ್ಲರೂ ಅವನ್ನ ತಡಿತಿರ್ತಾರೆ. ಸರ್ ನೀವು ಒಳಗಡೆ ಹೋಗೋ ಹಾಗಿಲ್ಲ ಅಂತ. ಆದ್ರೆ ಅವನು ನಿಮ್ ಮ್ಯಾನೇಜರ್ ಎಲ್ಲಿ ಅಂತ ವ್ಯಕ್ತಿಗಳನ್ನು ಕೂಡ ತಿಳಿತಿರ್ತಾನೆ. ಇಲ್ಲಿ ಇವನು ಈ ತರ ಎಲ್ಲ ಮಾಡ್ತಿರೋದ್ನ ಮಾಧುಜಿನ್ ವೈಫ್ ನೋಡ್ತಿರ್ತಾಳೆ. ಇಲ್ಲಿ ಅವನು ಕೈಗೆ ಸಿಕ್ಕಿರೋ ಎಲ್ಲಾ ವಸ್ತುನು ತೆಗ್ದು ಎಸಿತಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಧುಜಿನ್ ವಾಯ್ಸ್ ಬರ್ತಿರುತ್ತೆ. ಯಾವಾಗ ಮೊದ್ಲು ನನ್ ಜಾನ್ ನನ್ನ ನೋಡಿದ್ಲು ಅವಳಿಗೆ ಒಂಥರ ಇಳಿದೇ ಇರೋ ಅಂತ ನಶ ಹತ್ಬಿಡ್ತು. ಆಮೇಲೆ ಅವಳು ನನ್ ಬಿಂದಾಸ್ ಆಟಿಟ್ಯೂಡ್ಗೆ ಫುಲ್ ಫಿದಾ ಆಗೋದ್ಲು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವಳು ಸ್ಪೆಕ್ಸ್ ನ ತೆಗ್ದು ಮಾಧುಜಿನ್ ನೋಡ್ತಿರ್ತಾಳೆ. ಇಲ್ಲಿ ಅವನಂತೂ ಫುಲ್ ಜೋರಾಗಿ ಜಗಳ ಆಡ್ತಿರ್ತಾನೆ, ಕಿರ್ಚಾಡ್ತಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಧುಜಿನ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಆಗ ಅವಳಿಗೆ ಗೊತ್ತಾಯ್ತು ಅವಳು ಯಾಕೆ ಹುಟ್ಟಿದಾಳೆ, ಆಮೇಲೆ ಅವಳ ಗೋಲ್ ಏನು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಇವರಿಬ್ರು ಕುತ್ಕೊಂಡು ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಾಧುಜಿನ್ ಹೇಳ್ತಿರ್ತಾನೆ, ಇಲ್ಲಿ ನನ್ ಮಾತು ಕೇಳು, ಕೋಕೋ ಡ್ರೈವರ್ ಸರ್ವಿಸ್ ಇದೆ, ಕೋಕೋ ಫುಡ್ ಡೆಲಿವರಿ ಇದೆ, ಕೋಕೋ ಟ್ಯಾಕ್ಸಿ ಕೂಡ ಇದೆ. ಆದ್ರೆ ಕೋಕೋ ವಿಟಮಿನ್ಸ್ ಮಾತ್ರ ಯಾಕೆ ಇರಕ್ಕಾಗಲ್ಲ? ನೀನೇ ಯೋಚನೆ ಮಾಡು. ನೀನ್ IT ಸ್ಕಿಲ್ಸ್ ಜೊತೆಗೆ ಈ ಬ್ರೈನ್ ನ ಯೂಸ್ ಮಾಡ್ಕೊಂಡು ಇಬ್ರು ಮಾಡಿದ್ರೆ ಬರೀ ಈ ಸಿಟಿನಲ್ಲ ಈ ಪೂರ್ತಿ ದೇಶನೇ ನಮ್ ಕಂಟ್ರೋಲ್ಗೆ ತಗೋಬಹುದು. ಆಗ ಮಾಧುಜಿನ್ ವೈಫ್ ಕೇಳ್ತಿರ್ತಾಳೆ, ಅದು ಸರಿ, ನೀನು ಎಷ್ಟು ಆನ್ ಮಾಡ್ತೀಯಾ ಕೋಕೋ ವಿಟಮಿನ್ಸ್ ಇಂದ? ಇಲ್ಲಿ ಅದಕ್ಕೆ ಅವನಿಗೆ ಸ್ವಲ್ಪ ಶೇಮ್ ಫೀಲ್ ಆಗುತ್ತೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಕೆಲಸ ನಡೆಯುತ್ತೆ ಆದ್ರೆ ನಾವು ಒಟ್ಟಿಗೆ ಮಾಡಿದ್ರೆ ಕೋಕೋ ಡ್ರಗ್ಸ್ ನ ಯಾಕೆ ಸೇಲ್ ಮಾಡಕ್ಕಾಗಲ್ಲ? ಅದಕ್ಕೆ ಮಾಧುಜಿನ್ ವೈಫ್ ಹೇಳ್ತಿರ್ತಾಳೆ, ಯಾಕೆ ಸೇಲ್ ಮಾಡಕ್ಕಾಗಲ್ಲ? ಖಂಡಿತ ಸೇಲ್ ಮಾಡ್ಬೋದು. ಇಲ್ಲಿ ಅವಳು ಕಾಫಿ ಕುಡಿತಾ ಹೇಳ್ತಿರ್ತಾಳೆ, ಕೋಕೋ ಡ್ರಗ್ಸ್. ಈ ಮಾತನ್ನ ಕೇಳಿದಾಗ ಮಾಧುಜಿನ್ ಫುಲ್ ಶಾಕ್ ಆಗಿ ಅವಳನ್ನೇ ನೋಡ್ತಿರ್ತಾನೆ. ಅವಳು ಕೂಡ ಆ ಜ್ಯೂಸ್ ನ ಕುಡಿದ್ಮೇಲೆ ಮಾಧುಜಿನ್ ನೋಡ್ತಿರ್ತಾಳೆ. ಆಗ ಅದೇ ಟೈಮಿಗೆ ಮಾಧುಜಿನ್ ನ ಹುಡಿಕೊಂಡು ತುಂಬಾ ಜನ ಪೊಲೀಸ್ ಅವ್ರು ಬಂದಿರ್ತಾರೆ. ಇಲ್ಲಿ ಹೌಚ್ಕೊಂಡ್ ಕೂತಿದ್ದಾನೆ ನೋಡು ಅಂತ ಬರ್ತಿರ್ತಾರೆ. ಅವ್ರು ಹತ್ರ ಬಂದಾಗ, ನಡಿ ಮಾಧುಜನ್, ಬಾಯಿ ಮುಚ್ಕೊಂಡು ನಿನ್ನ ನೀನು ಪೊಲೀಸಿಗೆ ಸರೆಂಡರ್ ಮಾಡು. ಆಗ ಮಾಧುಜನ್ ಹೇಳ್ತಿರ್ತಾನೆ, ಅರೆ ನೀವ್ ಯಾಕೆ ಮತ್ತೆ ನಾನ್ ಮೂಡ್ ಆಫ್ ನ ಮಾಡೋದಕ್ ಬಂದಿದ್ದೀರಾ ಅಂತ ಹೇಳ್ತಿರ್ತಾನೆ. ಮಾಧುಜನ್ ವೈಫು ಫುಲ್ ಶಾಕ್ ಅಲ್ಲಿ ಮಾಧುಜನ್ ನೋಡ್ತಿರ್ತಾಳೆ. ಆಗ ಮಾಧುಜನ್ ಹೇಳ್ತಿರ್ತಾನೆ, ನಾವು ಮತ್ತೆ ಮೀಟ್ ಆಗೋಣ ಬೇಬಿ ಅಂತ. ಅವನು ದೂರದಿಂದಾನೇ ಕಣ್ಣೊಡ್ದು ಕಿಸ್ ಕೊಡ್ತಿರ್ತಾನೆ. ಆಮೇಲೆ ಅವನ ಹತ್ರ ಇರೋ ಜ್ಯೂಸ್ ನ ಪೊಲೀಸರ ಮೇಲೆ ಎಸ್ಬಿಟ್ಟು ಅಲ್ಲಿಂದ ಪರಾರಿ ಆಗಕ್ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ಅವನು ಎಲ್ಲಾರ ಹತ್ರ ಫೈಟ್ ಮಾಡ್ಕೊಂಡು ಆಚೆ ಏನೋ ಓಡೋಗ್ತಾನೆ ತಪ್ಪಿಸ್ಕೊಂಡು. ಅಲ್ಲಿ ಒಂದು ಮಿರರ್ ಇರುತ್ತೆ ಒಳಗಡೆ ಕಾಣತ್ತಾರ. ಮಾಧುಜಿನ್ ಮುಂದೆ ಏನೋ ಓಡೋಗಿರ್ತಾನೆ. ವಾಪಸ್ ಬಂದ್ಬಿಟ್ಟು ಆ ಹುಡುಗಿ ಹತ್ರ ಮಾತಾಡ್ತಿರ್ತಾನೆ. ಅಂದ್ರೆ ಅವ್ರ ವೈಫ್ ಹತ್ರ ಕಾಂಟ್ಯಾಕ್ಟ್ ನಂಬರ್ ಮುತ್ತು ಅಂತೆಲ್ಲ ಕೊಡ್ತಿರ್ತಾನೆ. ಅದೇ ಟೈಮ್ಗೆ ಪೊಲೀಸ್ ಬಂದಾಗ ಮತ್ತೆ ಪೊಲೀಸ್ ಜೊತೆ ಅವನ್ಗೆ ಫೈಟ್ ಆಗುತ್ತೆ. ಇದನ್ನ ನೋಡಿ ಅವಳು ಫಸ್ಟ್ ಶಾಕ್ ಆಗ್ತಾಳೆ. ಆಮೇಲೆ ಅದನ್ನ ಎಂಜಾಯ್ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಮಾಧುಜಿನ್ ಪೊಲೀಸ್ ಅವರು ಹಿಡ್ಕೊಬಿಡ್ತಾರೆ. ಇಲ್ಲಿ ಅವನು ಎರಡು ಕೈನ ತೆಗೆದು ತಲೆ ಹತ್ರ ಇಡ್ತಾ, ಇದು ನನ್ನ ಹಾರ್ಟ್ ಅಂತ ಅವನು ಕೊರಿಯನ್ ಹಾರ್ಟ್ ನ ಮಾಡ್ತಿರ್ತಾನೆ. ಇದನ್ನ ನೋಡ್ತಾ ಅವಳಿಗೂ ತುಂಬಾ ಖುಷಿ ಆಗ್ತಾ ನಗ್ತಿರ್ತಾಳೆ. ಆಮೇಲೆ ಅವಳು ಮಾಧುಜಿನ್ಗೆ ಪ್ಲೇನ್ ಕಿಸ್ ಕೊಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಸ್ವಲ್ಪ ಸಮಯ ಆದ್ಮೇಲೆ ಇಲ್ಲಿ ಮಾಧುಜಿನ್ ಜೈಲಿಂದ ರಿಲೀಸ್ ಮಾಡ್ತಿರ್ತಾರೆ. ಇಲ್ಲಿ ಅವನು ಶೆಕೆಗೆ ಟಿ ಶರ್ಟ್ ನ ಆಡಿಸ್ಕೊಂಡು ಆಚೆಗೆ ಬರ್ತಿರ್ತಾನೆ. ಅಲ್ಲಿ ನೋಡಿದ್ರೆ ಆಪೋಸಿಟ್ ಅಲ್ಲಿ ಅವ್ರ ವೈಫ್ ರೆಡ್ ಕಲರ್ ಕಾರ್ ಮುಂದೆ ನಿಂತ್ಕೊಂಡಿರ್ತಾಳೆ. ಇದನ್ನ ನೋಡಿ ಮಾಧುಜಿನ್ ಆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾನೆ. ಮಾಧುಜಿನ್ ಬಂದಿರೋದನ್ನ ನೋಡಿ ಅವ್ರ ವೈಫ್ ಕುತ್ಕೋ ಅಂತ ಹೇಳ್ಬಿಟ್ಟು ಕಾರ್ ಹತ್ತಕ್ ಹೋಗ್ತಾಳೆ. ಇಲ್ಲಿ ಅದಕ್ಕೆ ಮಾಧುಜಿನ್ ವಿಯರ್ಡ್ ಸೌಂಡ್ ಮಾಡ್ತಾ ಕಾರ್ ಒಳಗಡೆ ಕುತ್ಕೋತಾನೆ. ಇಲ್ಲಿ ಇವ್ರಿಬ್ರು ಕುತ್ಕೊಂಡಾಗ ಮಾಧುಜಿನ್ ವೈಫ್ ಹೇಳ್ತಿರ್ತಾಳೆ, ಈ ನಶೆ ಮಾಡೋದನ್ನ ಬಿಟ್ಬಿಡು, ಮತ್ತೆ ಇನ್ಯಾವತ್ತು ನೀನು ಪೊಲೀಸ್ ಕೈಲಿ ಸಿಗಾಕೋಬಾರ್ದು. ಸೊ ಆಗ ನಾನು ನಿನ್ನನ್ನ ರಿಚ್ ಪರ್ಸನ್ ಮಾಡ್ತೀನಿ. ಅದಕ್ಕೆ ಮಾಧುಜಿನ್ ಆ ಕಡೆ ಈ ಕಡೆ ಎಲ್ಲ ನೋಡಿ ಮೂಗ್ ಸರಿ ಮಾಡ್ಕೊಂಡು ನನ್ ಗೊಪ್ಪಿಗೆ ಇದೆ ಅಂತ ನಗ್ತಾ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಮಾಧುಜಿನ್ ವೈಫ್ ಕೂಡ ನಗ್ತಿರ್ತಾಳೆ. ಆಗ ಅವನು ಜೋರಾಗಿ ನಗ್ತಾ ಇರ್ತಾನೆ. ಇಲ್ಲಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಅಲ್ಲಿಂದ ಹೊರಡ್ತಾರೆ. ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಸಿನಾ ಮತ್ತೆ ಯಾಂಗ್ ಜೂನ್ ಒಂದೇ ಕಡೆ ಕೂತಿರ್ತಾರೆ. ಇಲ್ಲಿ ಯಾಂಗ್ ಜೂನ್ಗೆ ಫುಲ್ ಹುಷಾರಿರಲ್ಲ, ಅವಳು ಕೆಮ್ತಾ ಇರ್ತಾಳೆ. ಆಗ ಮಾಧುಜಿನ್ ವೈಫು ಒಂದು ಬ್ಲಾಂಕೆಟ್ ನ ತಗೊಂಡ್ಬಂದು ಆ ಮಗು ಮೇಲೆ ಉಚ್ತಿರ್ತಾಳೆ. ಮಾಧುಜಿನ್ ವೈಫು ಕುತ್ಕೊಂಡಾಗ ಹೇಳ್ತಿರ್ತಾಳೆ, ನಿನ್ ಹಳೆ ಹಸ್ಬೆಂಡ್ ತಿರಾಂಗ್ ಟ್ರೈನಿಂಗ್ ಸೆಂಟರ್ ಅಲ್ವಾ ನಿನಗ್ ಸಿಕ್ಕಿದ್ದು? ಅದಕ್ಕೆ ಸಿನಾ, ಹಾ ಹೌದು, ಆಗ ಅವನು ಕುಸ್ತಿ ಮಾಡ್ತಿದ್ದ, ಮತ್ತೆ ನಾನ್ ಜೂಡೋ ಪ್ಲೇಯರು. ಮಾಧುಜಿನ್ ವೈಫ್ ಕೇಳ್ತಿರ್ತಾಳೆ, ಮತ್ತೆ ನಿನ್ ಎರಡನೇ ಹಸ್ಬೆಂಡ್ ಸ್ಪೆಷಲ್ ಫೋರ್ಸಸ್ ಅಲ್ಲಿ ಇದ್ದಿದ್ದಲ್ವಾ? ಅದಕ್ಕೆ ಸಿನಾ ಹೇಳ್ತಿರ್ತಾಳೆ, ಆಗ್ಲೇ ಆ ವಿಷಯದ ಬಗ್ಗೆ ನಾನು ಏನ್ ಹೇಳಿದ್ನಲ್ಲ ಅದೆಲ್ಲ ಸುಳ್ಳು ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಮಾಧುಜಿನ್ ವೈಫು ಫುಲ್ ಶಾಕ್ ಆಗ್ಬಿಡ್ತಾಳೆ. ನಿಜವಾಗ್ಲು ನಿನ್ಗೆ ಎಷ್ಟು ಧೈರ್ಯ ಇದೆ ನೋಡು, ನಿಜ ತುಂಬಾ ಸ್ಟ್ರಾಂಗ್ ನೀನು. ಸಿನಾಯ್ ಕೇಳ್ತಿರ್ತಾಳೆ, ಮತ್ತೆ ನಿನ್ ಹಸ್ಬೆಂಡ್ ಬಗ್ಗೆ, ನಿನ್ ಹಸ್ಬೆಂಡ್ ಏನ್ ಮಾಡ್ತಾರೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಾಧುಜಿನ್ ವೈಫ್, ನನ್ನ ಹಸ್ಬೆಂಡ್ ತುಂಬಾ ನಂಬಿಕಸ್ತ ವ್ಯಕ್ತಿ, ಮತ್ತೆ ಫೈಟಿಂಗ್ ಅಲ್ಲಿ ತುಂಬಾ ಮುಂದೆ ಇದ್ದಾನೆ. ಸಿನಾಯ್ ಕೂಡ ಪಟ್ಟ ಅಂತ ಹೇಳ್ತಾಳೆ, ನನ್ನ ಹಳೆ ಗಂಡ ಕೂಡ ಫೈಟಿಂಗ್ ಅಲ್ಲಿ ತುಂಬಾ ಮುಂದೆ ಇದ್ದ. ಅವರಿಬ್ರು ಹಿಂಗೆ ಮಾತಾಡ್ಕೊಂಡು ನಗ್ತಿರ್ತಾರೆ. ಆಗ ಡೋರು ಸೌಂಡ್ ಆಗ್ತಿರುತ್ತೆ. ಇದನ್ನ ನೋಡಿ ಮಾಧುಜಿನ್ ವೈಫ್ ಹೇಳ್ತಿರ್ತಾಳೆ, ಮೋಸ್ಟ್ಲಿ ನನ್ ಗಂಡ ಬಂದ ಅನ್ಸುತ್ತೆ ಅಂತ. ಸಿನಾಯ್, ಏನು ನಿನ್ ಗಂಡನ ಅಂತ ಸೌಂಡ್ ಆಗ್ತಿತ್ತಲ್ಲ ಆ ಕಡೆ ಹಿಂದೆ ತಿರುಗಿ ನೋಡ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಮಿನ್ ಕಾರು ಈಗ ಬಿಲ್ಡಿಂಗ್ ಹತ್ರ ಬಂದಿರುತ್ತೆ. ಇಲ್ಲಿ ಬಂದಿದ ತಕ್ಷಣ ಮಾಧುಜಿನ್ ಫುಲ್ ಶಾಕ್ ಅಲ್ಲಿ ಕಾರಿಂದ ಕೆಳಗಿಳಿದಿರ್ತಾನೆ. ಇದನ್ನ ನೋಡಿ ಜೂನ್ ಕೇಳ್ತಿರ್ತಾನೆ, ಏನು ಇದೇ ಜಾಗನ ಅದು? ಅಲ್ಲಿ ನೋಡಿದ್ರೆ ಬಾಡಿ ಗಾರ್ಡ್ ಗಳನ್ನ
ಅವಳನ್ನೆಲ್ಲ ಹೊಡೆದು ಕೆಳಗಡೆ ಬೀಳ್ಸಿರ್ತಾರೆ. ಇದನ್ನ ನೋಡ್ಕೊಂಡು ಮಾಧುಜಿನ್ ಕೇಳ್ತಿರ್ತಾನೆ, ಇದೆಲ್ಲ ಹೆಂಗಾಯ್ತು, ಯಾರು ಬಂದಿದ್ರು ಇಲ್ಲಿಗೆ? ಇಷ್ಟ ಹೇಳಿದ ತಕ್ಷಣ ಮಾಧುಜಿನ್ ಅಲ್ಲಿಂದ ಒಳಗಡೆಗೆ ಓಡೋಗ್ತಿರ್ತಾನೆ. ಇದನ್ನ ನೋಡಿ ಜುನ್ ಕೂಡ ಒಳಗಡೆಗೆ ಅವನ ಜೊತೆನೆ ಓಡೋಗ್ತಿರ್ತಾನೆ. ನಿಂತ್ಕೋ ಅಂತ ಕರಿತಾ. ಇದನ್ನೆಲ್ಲ ನೋಡಿ ಮಿನ್ನು ಸಿನೆ ಸಿನೆ ಅಂತ ಹೇಳ್ತಿರ್ತಾನೆ. ಅವ್ರಿಬ್ರಿಂದ ಮಿನ್ ಕೂಡ ಹೋಗ್ತಾ ಸಿನೆ ಎಲ್ಲಿ ಅಂತ ಕೇಳ್ತಿರ್ತಾನೆ. ಈಗ ಇಲ್ಲಿ ಮಾಧುಜಿನ್ ಒಳಗಡೆ ಬಂದ್ ನೋಡಿದ್ರೆ ಅಲ್ಲಿರೋರ್ಗು ಹೊಡೆದು ಕೆಳಗಡೆ ಬೀಳ್ಸಿರ್ತಾರೆ. ಮಾಧುಜಿನ್ ಮುಂದೆ ಬಂದು ಅಲ್ಲಿ ಬಿದ್ದಿರೋ ವ್ಯಕ್ತಿನ ಎಬ್ರಿಸಕ್ಕೆ ಟ್ರೈ ಮಾಡ್ತಿರ್ತಾನೆ. ಬೇಗ ಎದ್ದಳು, ಇದೆಲ್ಲ ಹೆಂಗಾಯ್ತು ಹೇಳು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜುನ್ ಕೇಳ್ತಿರ್ತಾನೆ ಏನಿದೆಲ್ಲ ಅಂತ. ಅದಕ್ಕೆ ಮಾಧುಜಿನ್ ಎದ್ ನಿಂತ್ಕೋತಾನೆ. ಫುಲ್ಲು ಪ್ಯಾನಿಕ್ ಆಗ್ಬಿಟ್ಟಿರ್ತಾನೆ ಅವನು. ಆಗ ಮಿನ್ನು ಬಂದು ಕಾಲರ್ ಹಿಡ್ಕೊಂಡು ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬೈತಿರ್ತಾನೆ. ಹೇಳು ಇಲ್ಲೆಲ್ಲ ಏನ್ ನಡೀತಿದೆ, ಏನಿದೆಲ್ಲ ಹೇಳು ಹೇಳು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಾಧುಜಿನ್ ಕೈ ಬಿಡಿಸ್ಕೊಳ್ತಾ ಜೋರಾಗಿ ಕೂಗ್ತಾ ಹೇಳ್ತಿರ್ತಾನೆ, ನನಗ್ ಗೊತ್ತಿದ್ರೆ ತಾನೇ ನಿನಗೆ ಹೇಳೋದಿಕ್ಕೆ. ಅವನು ಅಷ್ಟೊಂದು ಜೋರಾಗಿ ಕೂಗಿದ್ಕೆ ಅವನ್ಗೆ ಸ್ಟಿಚಸ್ ಹಾಕಿರ್ತಾರಲ್ಲ ಅದು ಪೇನ್ ಬಂದ್ಬಿಡುತ್ತೆ. ಅವನು ಆಗ ಹೊಟ್ಟೆ ಹಿಡ್ಕೊಬಿಡ್ತಾನೆ. ಆಗ ಸಡನ್ ಆಗಿ ಒಂದು ಮೊಬೈಲ್ ರಿಂಗ್ ಆಗೋ ಸೌಂಡ್ ಕೇಳಿಸುತ್ತೆ. ಜುನ್ನು ಆ ಸೌಂಡ್ ಕಡೆಗೆ ಹೋಗ್ತಿರೋದನ್ನ ನೋಡಿ ಮಾಧುಜಿನ್ ಮತ್ತೆ ಮಿನ್ ಕೂಡ ಅವನ್ನೇ ಫಾಲೋ ಮಾಡ್ಕೊಂಡು ಒಂದು ರೂಮಿಗೆ ಬರ್ತಾರೆ. ಅಲ್ಲಿ ಒಂದು ಗೊಂಬೆಗೆ ಹ್ಯಾಂಗ್ ಮಾಡಿ ಮೇಲ್ಗಡೆ ಕಟ್ಟಾಕಿರ್ತಾರೆ. ಅದ್ರೊಳಗಡೆ ಮೊಬೈಲ್ ಇರುತ್ತೆ. ಇಲ್ಲಿ ಜುನ್ನು ಮೊಬೈಲ್ ನ ತಗೊಂಡು ನಿಂತ್ಕೊಂಡಿರ್ತಾನೆ. ಆಗ ಅವರಿಬ್ರು ಕೂಡ ಮೊಬೈಲ್ ನ ನೋಡ್ತಿರ್ತಾರೆ. ಇಲ್ಲಿ ಅವನು ರಿಸೀವ್ ಮಾಡಿದಾಗ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಮಾತಾಡ್ತಿರ್ತಾನೆ, ಹಲೋ ಯಂಗ್ ಜನ್ಸಿಕ್. ಆ ವಾಯ್ಸ್ ನ ಕೇಳಿದ ತಕ್ಷಣನೇ ಜೋನ್ಗೆ ಗೊತ್ತಾಗ್ಬಿಡುತ್ತೆ ಅದು ಚರಂಡಿ ಗ್ಯಾಂಗ್ಗೆ ಮಾತಾಡ್ತಿರೋದು ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ನೀನು ಚರಂಡಿ ಗ್ಯಾಂಗ್ ಇಂದ ತಾನೇ ಮಾತಾಡ್ತಿರೋದು ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ಯಂಗ್ ಹಂಗ್ ಆಗಿರ್ತಾನೆ. ಯಂಗ್ ಹಂಗ್ ಹೇಳ್ತಿರ್ತಾನೆ, ಹಾ ಹೌದು ನಾನೇ ಅದು, ನೀನು ನನ್ನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಲ್ಲ ಅದೇ ವ್ಯಕ್ತಿ. ಆ $100 ವಸ್ತು ಏನಿದೆಯಲ್ಲ ಅದು ನಿನ್ನ ಹತ್ರನೇ ಇದೆ ತಾನೆ? ಜುನ್, ಹಾ ಹೌದು ನನ್ನ ಹತ್ರನೇ ಇದೆ, ಆದ್ರೆ ಅದರಿಂದ ನಿನ್ಗೆ ಏನಾಗ್ಬೇಕಾಗಿದೆ? ಯಂಗ್ ಹಂಗ್ ಹೇಳ್ತಿದ್ದಾನೆ, ನಿನ್ ಮಗು ನೀನ್ ಹೆಂಡ್ತಿನ ನೀನು ಕಾಪಾಡ್ಕೊಬೇಕು ಅಂತ ಅಂದ್ರೆ ಯೋನ್ ಆನ್ ಫಿಯರ್ಸ್ ವೇರ್ ಹೌಸ್ಗೆ ಬಾ. ಈ ಮಾತನ್ನ ಕೇಳಿದ ತಕ್ಷಣನೇ ಜುನ್ ಅಂತೂ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಇಲ್ಲಿ ಮಾಧುಜಿನ್ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇವನಂತೂ ನಾನು ಅಂತ ಕೋಪದಲ್ಲಿ ಹೇಳ್ತಿರ್ತಾನೆ. ಯಂಗ್ ಹಂಗ್ ಹೇಳ್ತಿರ್ತಾನೆ, ಬರೀ ನಿನ್ಗೆ 1 ಗಂಟೆ ಟೈಮ್ ಇರೋದು, 1 ಗಂಟೆಲಿ ನೀನ್ ಇಲ್ಲಿರ್ಬೇಕು ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಜುನ್ಗೆ ಕೋಪ ಬಂದ್ಬಿಡುತ್ತೆ. ಅವನು ಟೈಮ್ ನೋಡ್ಕೊಂಡು ಹೇಳ್ತಿರ್ತಾನೆ, ಒಂದೇ 1 ಗಂಟೆ ಟೈಮ್ ಕೊಟ್ಟಿದ್ದಾನೆ ಲೋಫರ್ ಇವನು ಅಂತೆಲ್ಲ ಬೈತಿರ್ತಾನೆ. ಯಂಗ್ ಹಂಗ್ ಹೇಳ್ತಿರ್ತಾನೆ, ಆ ಕಳ್ಳನ್ ಮಗನು ಅಲ್ಲೇ ಇದ್ದಾನ, ಡಬ್ಬ ನನ್ ಮಗ ಸತ್ತು ಕೂಡ ವಾಪಸ್ ಬದುಕ್ಬಿಟ್ಟ, ಜಾಸ್ತಿ ಬಿಲ್ಡಪ್ ತಗೊಳಕ್ ಹೋಗ್ಬೇಡ. ಏ ದಡ್ ನನ್ ಮಗ್ನೆ ಇಲ್ಲಿ ಕೇಳಿಸ್ಕೊ, ನಿನ್ ಹೆಂಡ್ತಿನೂ ಕೂಡ ಕಿಡ್ನಾಪ್ ಮಾಡಿದೀವಿ, ನಿನ್ ಹೆಂಡ್ತಿ ಬೇಕು ಅಂದ್ರೆ ಇಲ್ಲಿಗೆ ಬಾ, ಈಗ ನಾನ್ ನಿನಗ್ ತೋರಿಸ್ತೀನಿ ನಾನ್ ಯಾರು ಅಂತ ಹೇಳ್ಬಿಟ್ಟು ಅವನು ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಫೋನ್ ಕಟ್ ಆದಾಗ ಜುನ್ ಮತ್ತೆ ಮಿನ್ನು ಜೋರಾಗಿ ಏ ಅಂತ ಕಿರ್ಚ್ಕೋತಿರ್ತಾರೆ. ಮಿನ್ನು ಇಲ್ಲಿ ಕೇಳಿಸ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಾಧುಜಿನ್ ದಿಮ್ನೆಲ್ಲ ಕೆಳಗ್ ಬಿಸಾಕ್ತಾ ಇವನಂತೂ ನಾನ್ ಸುಮ್ನೆ ಬಿಡಲ್ಲ ಅಂತ ಬೈತಿರ್ತಾನೆ. ಇಲ್ಲಿ ಮಿನ್ನು ಜುನ್ನ ಹಿಡ್ಕೊಂಡು ಎಳ್ದಾಡ್ತಾ ಹೇಳ್ತಿರ್ತಾನೆ, ಈಗ ಹೇಳು ಏನ್ ಮಾಡೋದು ನಾವು, ಅವ್ರನ್ನ ಹೆಂಗೆ ಕಾಪಾಡೋದು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜುನ್ ಹೇಳ್ತಿರ್ತಾನೆ, 1 ನಿಮಿಷ ನಂಗೆ ಟೈಮ್ ಕೊಡು ಯೋಚನೆ ಮಾಡೋದಕ್ಕೆ. ಆದ್ರೂ ಮಿನ್ನು ಒಂದೇ ಸಮನೆ ಕೇಳ್ತಾನೆ ಇರ್ತಾನೆ, ಹೇಳು ಅವ್ರನ್ನ ಹೆಂಗ್ ಕಾಪಾಡೋದು, ಹೇಳು ಹೆಂಗ್ ಕಾಪಾಡೋದು ಅಂತ. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ನನ್ ತಲೆ ತಿನ್ಬೇಡ ಯೋಚನೆ ಮಾಡಕ್ ಬಿಡು ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಆಚೆಗೆ ಹೋಗ್ತಿರ್ತಾನೆ. ಜುನ್ ಆ ತರ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಿರೋದನ್ನ ನೋಡಿ ಮಿನ್ ಕೂಡ ಓಡೋಗ್ತಿರ್ತಾನೆ. ಇದನ್ನ ನೋಡಿ ಮಾಧುಜಿನ್ ಹೇಳ್ತಿರ್ತಾನೆ, ನೀವಿಬ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಅವನು ಕೂಡ ಓಡೋಗ್ತಾನೆ. ಸೀನ್ ಶಿಫ್ಟ್ ಆಗಿ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಇಲ್ಲಿ ಒಬ್ಬ ಪೊಲೀಸ್ ಹೇಳ್ತಿರ್ತಾನೆ, ನಾವು ಆ ಡಾಕ್ಟರ್ ಬಗ್ಗೆ ಎಲ್ಲಾನು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದೀವಿ. ಕಂಪ್ಯೂಟರ್ ಅಲ್ಲಿ ಆ ಡಾಕ್ಟರ್ದು ಬಯೋಡೇಟಾ ಇರುತ್ತೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಇವ್ರ ಹೆಸರು ಬಂದು ಲೀ ಮೆನ್ಸುಕ್, ಏಜು 32. ಡಾಕ್ಟರ್ ಲೀ ಮೆನ್ಸುಕ್ ಏನಿದ್ದಾರೆ ಅವರು ಇನ್ಸ್ಪೆಕ್ಟರ್ ಯಾನ್ ಜೋನ್ಸಿಕ್ ಅವರ ಹಳೆ ವೈಫ್ ನ ಹೊಸ ಗಂಡ. ಈ ಮಾತನ್ನ ಕೇಳಿ ಚೀಫು ಫುಲ್ ಶಾಕ್ ಆಗ್ತಾ, ಇನ್ನು ಹೊಸ ಗಂಡನ ಅಂತ ಕೇಳ್ತಿರ್ತಾರೆ. ಇನ್ಫಾರ್ಮೇಶನ್ ಕೊಡ್ತಿದ್ದ ಪೊಲೀಸು ಹೇಳ್ತಿರ್ತಾರೆ, ಮೋಸ್ಟ್ಲಿ ಯಂಗ್ ಜೋನ್ಸಿಕ್ ಎದುರಿಸಿ ಬದ್ರಿಸಿ ಲೀ ಮೆನ್ಸುಕ್ ನ ಅವ್ರ ಟೀಮ್ ಕಡೆಗೆ ಈ ಕೆಲಸ ಮಾಡೋದಕ್ಕೆ ಕರ್ಕೊಂಡಿದ್ದಾರೆ ಅನ್ಸುತ್ತೆ. ಈ ಮಾತನೆಲ್ಲ ಕೇಳಿದಾಗ ಚೀಫು ಹೇಳ್ತಿರ್ತಾರೆ, ಜನಗಳಿಗೆ ದುರಾಸೆ ಅನ್ನೋದು ಒಂದು ಬಂದ್ರೆ ಏನೇನೆಲ್ಲ ಕೆಲಸ ಮಾಡಿಸುತ್ತೆ ನೋಡಿ. ಹೊಸ ಗಂಡನ್ನು ಬಿಡ್ಲಿಲ್ಲ, ಅವನು ಕೂಡ ಈ ವಿಷಯದಲ್ಲಿ ಡ್ರ್ಯಾಗ್ ಮಾಡ್ಬಿಟ್ಟ. ಇಲ್ಲಿ ಈ ವಿಷಯನೆಲ್ಲ ಕದ್ದು ಕೇಳಿಸ್ಕೊತಿರ್ತಾಳೆ ಜೋಹಾರ. ಅವರು ಯಾರ ಕಣ್ಣಿಗೂ ಕಾಣಿಸ್ದಂಗೆ ಒಂದು ಸಂದಿಲಿ ನಿಂತಿರ್ತಾರೆ. ಯಾವಾಗ ಚೀಫು ಪೊಲೀಸ್ ಕಡೆ ತಿರುಗ್ತಾರೋ ಆಗ ಅವರು ಕೇಳ್ತಿರ್ತಾರೆ, ನೀವ್ ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಇನ್ಸ್ಪೆಕ್ಟರ್ ಹೋ ಕೇಳ್ತಾರೆ, ಏನ್ ಸರ್ ಅಂತ. ಅದಕ್ಕೆ ಅವನು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ಮೊದ್ಲು ಹೋಗಿ ಅವ್ರಿಬ್ರನ್ನ ಹಿಡೀರಿ. ಇಲ್ಲಿ ಅದಕ್ಕೆ ಪೊಲೀಸ್ ಹೂ ಎಲ್ಲಾನು ಕರ್ಕೊಂಡು ನಡಿ ಅಂತ ಹೊರಡ್ತಿರ್ತಾರೆ. ಎಲ್ಲಾರು ಅಲ್ಲಿಂದ ಹೋದ್ಮೇಲೆ ಜೋಹಾರ ಏನಿರ್ತಾಳೆ ಅವಳು ಕದ್ದು ಬಗ್ಗಿ ನೋಡ್ತಿರ್ತಾಳೆ ಎಲ್ಲಾರು ಹೋದ್ರ ಅಂತ. ಯಾರು ಇಲ್ದೇ ಇರೋದನ್ನ ನೋಡಿ ಜೋಹಾರ ಹೋಗ್ಬಿಟ್ಟು ಜುನ್ದು ಡ್ರಾಯರ್ ಇರುತ್ತಲ್ಲ ಅದನ್ನ ತೆಗ್ದು ನೋಡ್ತಿರ್ತಾಳೆ. ಅದ್ರಲ್ಲಿ ಅವ್ರ ಮಗಳು ಫೋಟೋ ಇರುತ್ತೆ. ಅದ್ರಲ್ಲಿ ಲವ್ ಯು ಡ್ಯಾಡಿ ಅಂತ ಹಾಕೊಂಡಿರ್ತಾರೆ. ಅದ್ರ ಕೆಳಗಡೆ ಅವ್ರ ಫ್ಯಾಮಿಲಿ ಫೋಟೋ ಇರುತ್ತೆ. ಅದ್ರಲ್ಲಿ ಅವ್ರ ವೈಫ್ ಮುಖದ ಮೇಲೆ ಸ್ಟಿಕರ್ಸ್ ಗಳನ್ನೆಲ್ಲ ಅಂಟಿಸ್ಬಿಟ್ಟಿರ್ತಾರೆ. ಜುನ್ ವೈಫ್ ಫೇಸ್ ಮೇಲೆ ಈ ತರ ಸ್ಟಿಕ್ಕರ್ ಅಂಟಿಸಿರೋದನ್ನ ನೋಡಿ ಜೋಹಾರಗೆ ತುಂಬಾ ಖುಷಿ ಆಗುತ್ತೆ. ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಅಲ್ಲಿ ಎಷ್ಟೊಂದು ಯಂಗ್ ಜುನ್ದು ಫೋಟೋಸ್ ಗಳೆಲ್ಲ ಇರುತ್ತೆ. ಅದ್ರ ಕೆಳಗಡೆ ಒಂದು ಇನ್ವಿಟೇಷನ್ ನ ಇಟ್ಟಿರ್ತಾರೆ. ಅದು ಏನ್ರದು ಅಂದ್ರೆ ಯಂಗ್ ವಾಂಗ್ ಎಲಿಮೆಂಟ್ರಿ ಇಂಗ್ಲಿಷ್ ಸ್ಪೀಚ್ ಕಾನ್ಸರ್ಟ್ ಇರುತ್ತಲ್ಲ ಅದ್ರ ಇನ್ವಿಟೇಷನ್ ಅದು. ಹಿಂಗೆ ಅದೆಲ್ಲ ನೋಡ್ತಿರುವಾಗ ಅಲ್ಲಿ ಯಂಗ್ ಜೋನ್ಗೆ ಒಂದು ವಾಚ್ ನ ಕೊಟ್ಟಿರ್ತಾರಲ್ಲ ಸ್ಮಾರ್ಟ್ ವಾಚ್, ಅದ್ರದ್ದು ಇನ್ನೊಂದು ಪೇರು ಅಲ್ಲೇ ಇರುತ್ತೆ. ಅದ್ರಲ್ಲಿ ಎಮರ್ಜೆನ್ಸಿ ಲೊಕೇಶನ್ ಯಂಗ್ ಜೋನ್ದು ಶೋ ಆಗ್ತಿರುತ್ತೆ. ಇದನ್ನ ಇಲ್ಲಿ ಜೋಹಾರ ಗಮನಿಸ್ತಾಳೆ. ಆ ವಾಚ್ ನ ನೋಡಿದಾಗ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಆಮೇಲೆ ಅವಳು ಅದನ್ನ ಕೈಗೆ ಎತ್ಕೊಂಡು ಮೇಲ್ ನೋಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಕಿಡ್ನಾಪಿಂಗ್
ಸ್ಲೀಪಿಂಗ್ ರೂಮ್ ಇರುತ್ತಲ್ಲ ಅದನ್ನ ತೋರಿಸ್ತಾರೆ. ಇಲ್ಲಿ ರಾಂಬೋ ಕುತ್ಕೊಂಡು ಆಚೆಗಡೆ ಏನೋ ಮಾಡ್ತಿರ್ತಾನೆ. ಇಲ್ಲಿ ಅವನು ಏನ್ ಮಾಡ್ತಿರ್ತಾನೆ ಅಂದ್ರೆ ಲಕ್ಕಿ ಡಾವ್ದು ಸ್ಕ್ಯಾಚ್ ಕಾರ್ಡ್ಸ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತಿರ್ತಾನೆ. ಅದ್ರಲ್ಲಿ ಅವನು ಗೆದ್ಬಿಡ್ತಾನೆ. ನಾನ್ ಗೆದ್ಬಿಟ್ಟೆ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಆ ರೂಮ್ ಒಳಗಡೆ ಯಾರನ್ನ ಕಟ್ಟಾಕಿದ್ದಾರೆ ಅಂತ ತೋರಿಸ್ತಾರೆ. ಮಧುಜಿನ್ ವೈಫು ಮತ್ತೆ ಸಿನೈನು ಕೂಡ ಕಟ್ಟಾಕಿರ್ತಾರೆ. ಆಮೇಲೆ ಬೆಡ್ ಮೇಲೆ ಯಾಂಗ್ ಜುನ್ ನ ಮಲಗಿಸಿರ್ತಾರೆ. ಅವಳು ಹಾಕೊಂಡಿರೋ ಬ್ಯಾಗ್ ಅಲ್ಲಿ ವಾಚ್ ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ ಕಾರ್ನ ತೋರಿಸ್ತಾರೆ. ಇಲ್ಲಿ ಜುನ್ ಏನಿರ್ತಾನೆ ಅವನು ಮಧುಜಿನ್ ಕೈಗೆ ಹಾಕಿರ್ತಾನಲ್ಲ ಬೇಡಿಗಳು ಅದನ್ನ ತೆಗಿತಾ ಹೇಳ್ತಿರ್ತಾನೆ, ಇಲ್ಲಿ ಕೇಳು ನಾಯಿ ಡಾಕ್ಟರ್, ನಿನ್ ಸವಾರಿ ಇಲ್ಲಿಗೆ ಮುಗೀತು. ಇಷ್ಟ ಹೇಳ್ಬಿಟ್ಟು ಅವನು ಹಿಂದೆಗಡೆಗೆ ಹೋಗ್ತಿರ್ತಾನೆ. ಅದಕ್ಕೆ ಮಿನ್ನು ಕಾರಿಂದ ಕೆಳಗೆ ಇಳಿತಾ ಹೇಳ್ತಿರ್ತಾನೆ, ಇಲ್ಲಿ ನೋಡು ಈ ತರ ನೀನು ಕ್ಲೈಮ್ಯಾಕ್ಸ್ ಅಲ್ಲಿ ನನ್ ಕೈ ಬಿಡೋಂಗಿಲ್ಲ. ಈ ತೊಂದ್ರೆಯಲ್ಲಿ ನಿಮ್ಮಿಬ್ರು ಕೈನ ಅರ್ಧದಲ್ಲೇ ಬಿಡಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಅವನಿಗೆ ಯಾನ್ ಜುನ್ ಸಿಕ್ ಮಾಧುಜಿನ್ ಅಷ್ಟೇ ಬೇಕಾಗಿರೋದು ರಿವೆಂಜ್ ತಗೊಳ್ಳೋದಕ್ಕೆ, ಖುಷಿ ಪಡು, ಅವನ್ಗೆ ನಿನ್ ಬಗ್ಗೆ ಏನು ಗೊತ್ತಿಲ್ಲ. ಮಿನ್ನು ಫ್ರಸ್ಟ್ರೇಟೆಡ್ ಆಗಿ ಹೇಳ್ತಿರ್ತಾನೆ, C9 ಮತ್ತೆ ಯಾಂಗ್ ಜುನ್ ಕಾಪಾಡ್ಬೇಕು ಅಂದ್ರೆ ನಾವು 3 ಜನ ಒಟ್ಟಿಗೆ ಇದ್ರೇನೆ ಕಾಪಾಡಕ್ಕಾಗೋದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜುಂಗು ಕೋಪದಲ್ಲಿ ಹೇಳ್ತಿರ್ತಾನೆ, ಇಲ್ಲಿ ಕೇಳು ಒಂದು ತಪ್ಪು ಎಲ್ಲಾನು ಮುಗಿಸ್ಬಿಡುತ್ತೆ. ಆಮೇಲೆ ಅವನು ಸಮಾಧಾನ ಮಾಡ್ಕೋತಾ ಹೇಳ್ತಿರ್ತಾನೆ, ಇಲ್ಲಿ ಕೇಳು ನೀನ್ ಇಷ್ಟೊತ್ವರೆಗೂ ನಮ್ಗೆ ಸಹಾಯ ಮಾಡಿದ್ದು ಇಲ್ಲಿವರೆಗೂ ಸಹಾಯ ಮಾಡಿದ್ದೆ ಜಾಸ್ತಿ, ಈಗ ನೀನ್ ವಾಪಸ್ ಹೋಗು. ಮಿನ್ನು ಸ್ವಲ್ಪ ಬೇಜಾರಲ್ಲಿ ಹೇಳ್ತಿರ್ತಾನೆ, ಈ ತರ ತೊಂದ್ರೆಯಲ್ಲಿ ನಿಮ್ ಕೈ ಬಿಟ್ಟು ಹೋಗ್ಬೇಕಾ ಅಂತ. ಅದಕ್ಕೆ ಜುನ್ನು ಬೇಜಾರಲ್ಲಿ ಹೇಳ್ತಿರ್ತಾನೆ, ಅಟ್ಲೀಸ್ಟ್ ನಮ್ಮಲ್ಲಿ ಯಾರಾದ್ರೂ ಒಬ್ರಾದ್ರೂ ಬದುಕಿರ್ಲಿ. ಮಿನ್ನು ಒಂದ್ ಸೆಕೆಂಡ್ ಸೈಲೆಂಟ್ ಆಗಿ ಆಮೇಲೆ ಹೇಳ್ತಿರ್ತಾನೆ, ಆಗದೇ ಇಲ್ಲ, ಇಲ್ಲಿವರೆಗೂ ನಾವು ಜೊತೆಲೇ ಇದ್ವಿ, ಇನ್ಮೇಲೂ ನಾವು ಜೊತೆಗೆ ಇರ್ತೀವಿ. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಮಿನ್ಸುಕ್ ಇಲ್ಲಿವರೆಗೂ ನೀನ್ ನನ್ಗೋಸ್ಕರ ಏನೇನೆಲ್ಲ ಮಾಡ್ದಲ್ಲ ಅದನ್ನೆಲ್ಲ ನನ್ ಕೈಲಿ ಮರೆಯಕ್ಕಾಗಲ್ಲ, ಬಾ ನನ್ನ ಹಗ್ ಮಾಡು ಅಂತ ಹಗ್ ಮಾಡ್ಕೋತಿರ್ತಾನೆ. ಹುಷಾರಾಗಿರು, ಹುಷಾರಾಗಿ ಹೋಗು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ ಹೇಳ್ತಿರ್ತಾನೆ, ನಾವಿಬ್ರು ಜೊತೆಲೆ ಸಿನೈನ ಮತ್ತೆ ಯಾಂಗ್ ಜುನ್ ಕಾಪಾಡೋಣ ಅಂತ ಹೇಳ್ತಿರ್ತಾನೆ. ಅಷ್ಟು ಬೇಗನೆ ಜುನ್ನು ಮಿನ್ನಿಗೆ ಅನಸ್ತೇಸಿಯಾನ ಇಂಜೆಕ್ಟ್ ಮಾಡ್ಬಿಡ್ತಾನೆ. ಯಾವಾಗ ಮಿನ್ನಿಗೆ ಪ್ರಜ್ಞೆ ತಪ್ತಾ ಇದೆ ಅಂತ ಆಗುತ್ತೋ ಆಗ ಮಾಧುಜಿನ್ ಕೂಡ ಬರ್ತಾನೆ. ಬಾಯ್ಲಿ ಡಾಕ್ಟರ್, ಲಾಲಿ ಆಡಿ ಮಲಗಿಸ್ತೀನಿ ಅಂತ ಹೇಳ್ಕೊಂಡು ಹೋಗ್ತಿರ್ತಾನೆ. ಆಮೇಲೆ ಇವರಿಬ್ರು ಸೇರ್ಕೊಂಡು ಅವನ್ನ ಅದೇ ಕಾರಲ್ಲಿ ಹಿಂದೆಗಡೆ ಡಿಕ್ಕಿಲಿ ಮಲಗಿಸ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಇಲ್ಲಿ ಎಲ್ಲಾ ಪೊಲೀಸರು ಕೆಲಸ ಮಾಡ್ಕೊಂಡು ಮಾತಾಡ್ತಿರ್ತಾರೆ ಜೋರಾಗಿ. ಆಗ ಚೀಫಿಗೆ ಜುನ್ ಕಾಲ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಚೀಫು ಜೋರಾಗಿ ಕಿಚ್ತಿರ್ತಾರೆ. ಎಲ್ಲಾರು ಒಂದ್ ಸೆಕೆಂಡ್ ಸೈಲೆಂಟ್ ಆಗಿ, ಯಾನ್ ಜಾನ್ಸಿಕ್ ಕಾಲ್ ಮಾಡ್ತಿದ್ದಾನೆ ಅಂತ ಫೋನ್ ನ ತೋರಿಸ್ತಾರೆ. ಆಗ ಇಲ್ಲಿರೋರು ಎಲ್ಲರೂ ಮಾತಾಡ್ತಿರ್ತಾರಲ್ಲ ಅದನ್ನೆಲ್ಲ ನಿಲ್ಸಿ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಚೀಫ್ ಏನಿರ್ತಾರೆ ಅವ್ರ ಮೊಬೈಲ್ ನ ಲೌಡ್ ಸ್ಪೀಕರ್ ಇಟ್ಬಿಟ್ಟು ಅಲ್ಲಿ ಟೇಬಲ್ ಮೇಲೆ ಇಡ್ತಾರೆ. ಆಗ ಜುನ್ ಹೇಳ್ತಿರ್ತಾನೆ, ಇಲ್ಲಿ ಕೇಳಿ ಗೂಬೆ ಅವ್ರೆ, ನನ್ಗೆ ನಿಮ್ ಹತ್ರ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋದಿದೆ. ಕಿಡ್ನಾಪರ್ಸ್ ನನ್ನ ಹೆಂಡತಿ ಮಗುನ ಕಿಡ್ನಾಪ್ ಮಾಡಿದ್ದಾರೆ. ಅವ್ರನ್ನ ಬಿಡ್ಸೋದಕ್ಕೋಸ್ಕರನೇ ನಾನು ಮಾಧುಜಿನ್ ಅಲ್ಲಿಂದ ರಿಲೀಸ್ ಮಾಡಿದ್ದು. ಈ ಮಾತನ್ನೆಲ್ಲ ಪೊಲೀಸ್ ಕೇಳಿಸ್ಕೊತಿರ್ತಾರೆ. ಆಮೇಲೆ ಅವ್ರಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಇಲ್ಲಿ ಜುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಎಲ್ಲ ಸರಿಯಾಗಿ ಹೋಗ್ತಿತ್ತು, ಮಧ್ಯದಲ್ಲಿ ಯಾಂಗಾಂಗ್ ಗ್ಯಾಂಗ್ ಬಂದು ಎಲ್ಲಾನು ಹಾಳು ಮಾಡ್ಬಿಡ್ತು. ನನ್ಗೆ ನಿಮ್ಮಿಂದ ಬರೀ 3 ಅವರ್ಸ್ ಟೈಮ್ ಬೇಕಷ್ಟೇ, ನಾನು ಎಲ್ಲಾನು ಸರಿ ಮಾಡ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಚೀಫ್ ಹೇಳ್ತಿರ್ತಾರೆ, ಇಲ್ಲಿ ಕೇಳು ಜಾನ್ಸಿಕ್, ನೀನ್ ಎಲ್ಲಾನು ಹೆಂಗ್ ಸರಿ ಮಾಡ್ತೀಯಾ, ನನ್ಗೆ ಬರೀ ನೀನ್ ಎಲ್ಲಿದ್ಯಾ ಅನ್ನೋ ಲೊಕೇಶನ್ ನ ಶೇರ್ ಮಾಡು, ಇಲ್ಲ ಹೇಳು. ಇನ್ 3 ಅವರ್ ಆದ್ಮೇಲೆ ನನ್ ಲೊಕೇಶನ್ ನಿಮ್ ಮೊಬೈಲ್ಗೆ ಬರುತ್ತೆ. ನಂದೇನು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನಿಮ್ ಟೀಮ್ ನ 3 ಅವರ್ ಆದ್ಮೇಲೆ ನಾನ್ ಕಳ್ಸಿರೋ ಲೊಕೇಶನ್ಗೆ ಬರಕ್ ಹೇಳಿ. ಇಲ್ಲಿ ಚೀಫು ಮೊಬೈಲ್ ನ ತಗೊಂಡು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾರೆ, ಈಗ್ಲೇ ನೀನ್ ಎಲ್ಲಿದ್ಯಾ ಅನ್ನೋ ಲೊಕೇಶನ್ ನ ಕಳ್ಸು ಅಂತ ಕಿರ್ಚ್ತಾ ಹೇಳ್ತಿರ್ತಾರೆ. ಅದಕ್ಕೆ ಜುನ್ ಕೂಡ ಫುಲ್ ಸೀರಿಯಸ್ ಆಗಿ ಹೇಳ್ತಿರ್ತಾನೆ, ಇದು ಉಳುವ ಅಳಿವಿನ ಪರಿಸ್ಥಿತಿ ಬಂದಿದೆ ಚೀಫ್, ನಾನು ಒಂದು ತಪ್ಪು ಮಾಡಿದ್ರೆ ಪೂರ್ತಿ ನನ್ನ ಫ್ಯಾಮಿಲಿನೇ ಸತ್ತೋಗುತ್ತೆ. ಅದಕ್ಕೆ ಚೀಫ್ ಕೇಳ್ತಿರ್ತಾರೆ, ಸಿಪಾಯಿ ನೀನ್ ಒಬ್ನೇ ಎಲ್ಲಾರನ್ನು ಹ್ಯಾಂಡಲ್ ಮಾಡಕ್ ಆಗುತ್ತಾ? ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಹಾ ನಾನು ಎಲ್ಲಾರನ್ನು ನೋಡ್ಕೋತೀನಿ. ಅದಕ್ಕೆ ಚೀಫ್ ಕೋಪದಲ್ಲಿ ಹೇಳ್ತಿರ್ತಾನೆ, ಅವನು ಕಿಮ್ ಯೋಂಗ್ ಗಾಂಗು, ಅವನು ದೊಡ್ಡ ಕ್ರಿಮಿನಲ್ ಅಂತಾನೆ ನಾವ್ 10 ವರ್ಷದ ಹಿಂದೆ ಅವನ್ನ ಜೈಲಿಗೆ ಹಾಕಿದ್ದು ಅಂತ ಕಿರ್ಚ್ತಾ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜುನ್ ಹೇಳ್ತಿರ್ತಾನೆ, ನಾನು ನಿಮ್ಮ ನಂಬಿಕಸ್ತ ಪೊಲೀಸ್ ಆಫೀಸರು, ಯಾಕೆ ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಚೀಫ್ ಹೇಳ್ತಿರ್ತಾರೆ, ನೀನು ನಮ್ ಡಿಪಾರ್ಟ್ಮೆಂಟ್ ನ ಎಲ್ಲಾರ್ಗಿಂತ ಪರ್ಫೆಕ್ಟ್ ಪೊಲೀಸು, ನಮ್ಗೆ ನಿಮ್ ಮೇಲೆ ಫುಲ್ ನಂಬಿಕೆನೆ ಇದೆ ಅಂತ ಕಿರ್ಚ್ತಾ ಹೇಳ್ತಿರ್ತಾರೆ. ಅಲ್ಲಿರೋ ಎಲ್ಲಾ ಪೊಲೀಸು ಫುಲ್ ಶಾಕ್ ಅಲ್ಲಿ ಮೊಬೈಲ್ ನ ನೋಡ್ತಿರ್ತಾರೆ. ಆಗ ಜುನ್ ಹೇಳ್ತಿರ್ತಾನೆ, ಗೆಲುವು ನಮ್ದೇ ಆಗುತ್ತೆ. ಇಷ್ಟ ಹೇಳ್ಬಿಟ್ಟು ಜುನ್ ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಫೋನ್ ಕಟ್ ಆದಾಗ ಅಲ್ಲಿರೋ ಎಲ್ಲಾ ಪೊಲೀಸ್ಗಳು ಫುಲ್ ಶಾಕ್ ಅಲ್ಲಿ ಚೀಫ್ ನೇ ನೋಡ್ತಿರ್ತಾರೆ. ಇಲ್ಲಿ ಚೀಫ್ ಮೊಬೈಲ್ ನ ಟೇಬಲ್ ಮೇಲೆ ಬಿಸಾಕ್ಬಿಟ್ಟು ಹೇಳ್ತಿರ್ತಾರೆ, ಇಲ್ಲಿ ಕೇಳು ಡಿಟೆಕ್ಟಿವ್ ಹೂ ಮತ್ತೆ ಡಿಟೆಕ್ಟಿವ್ ಕಿಮ್, ಇಲ್ಲಿ ಕೇಳಿಸ್ಕೊಳ್ಳಿ, ಬೇರೆಯವ್ರ ಬಗ್ಗೆ ನಮ್ಗೇನು ಟೆನ್ಷನ್ ಇಲ್ಲ, ಆದ್ರೆ ಯಂಗ್ ಜೋನ್ ಸಿಕ್ ಏನಿದಾನೆ ಅವನು ನಮ್ ವ್ಯಕ್ತಿ. ಜೋನ್ ಸಿಕ್ ನೋಡೋದಕ್ಕೆ ಸ್ವಲ್ಪ ಮಂಗನ್ ಟೈಪ್. ಯಾವಾಗ ಚೀಫ್ ಈ ತರ ಎಕ್ಸ್ಪ್ಲೇನ್ ಮಾಡ್ತಿರ್ತಾರ ಆಗ ಅಲ್ಲಿರೋ ಎಲ್ಲಾ ಪೊಲೀಸ್ಗಳು ಅಂತ ಫುಲ್ ಶಾಕ್ ಅಲ್ಲಿ ಚೀಫ್ ನ ನೋಡ್ತಿರ್ತಾರೆ. ಚೀಫ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದ್ರೆ ಅವ್ನ ಆಕ್ಷನ್ ಎಲ್ಲ ಫುಲ್ ದಬಾಂಗ್ ಆಗಿರುತ್ತೆ. ಸರಿಯಾಗಿ ಹೇಳ್ತಿದ್ದೀನಿ ತಾನೆ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಎಲ್ಲಾರು ಎಸ್ ಸರ್ ಅಂತ ಹೇಳಿದಾಗ ಇಲ್ಲಿ ಚೀಫ್ ಕ್ಲಾಪ್ಸ್ ಹೊಡಿತಾ, ಸರಿ ಆಯ್ತು 3 ಗಂಟೆ ಆದ್ಮೇಲೆ ಯಾವಾಗ ನಮ್ಗೆ ಲೊಕೇಶನ್ ಸಿಗುತ್ತೋ ಆಗ ನಾವು ಸ್ವಾಟ್ ಟೀಮ್ ನ ಅಲ್ಲಿಗೆ ಕಳಿಸ್ತೀವಿ, ಎಲ್ಲಾರ್ಗು ಅರ್ಥ ಆಯ್ತಾ
ಅಂತ ಕೇಳ್ತಿರ್ತಾರೆ. ಅದಕ್ಕೆ ಎಲ್ಲರೂ ಎಸ್ ಸರ್ ಅಂತಾರೆ. ಈಗ ಡಿಸ್ಮಿಸ್ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಹೇಳ್ವಾಗ ಪೊಲೀಸ್ ಏನಿರ್ತಾರೆ ಅವರು ಚೀಫ್ ಕಡೆನೆ ನೋಡ್ಕೊಂಡು ಹಾಗೆ ನಿಂತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಈಗ ಇಲ್ಲಿ ನಮ್ಗೆ ರಾಂಬೋನ ತೋರಿಸ್ತಾರೆ. ಇಲ್ಲಿ ಅವನು ಆರಾಮಾಗಿ ಮಲ್ಕೊಂಡಿರ್ತಾನೆ. ಆಗ ಸಿನೈ ಮಾಧುಜಿನ್ ಅವ್ರ ವೈಫಿಗೆ ಹೇಳ್ತಿರ್ತಾನೆ, ನಿನಗ್ ಗೊತ್ತಲ್ವಾ ಒಬ್ರು ತಾಯಿ ಕಷ್ಟ ಏನು ಅಂತ. ಅದಕ್ಕೆ ಮಾಧುಜಿನ್ ವೈಫು ಹೇಳ್ತಿರ್ತಾಳೆ, ನನ್ಗೂ ಅರ್ಥ ಆಗುತ್ತೆ. ನಾನು ಯಾವಾಗೆಲ್ಲ ಈ ಮಗುನ ನೋಡ್ತೀನೋ ಅವಾಗ ನನ್ಗೂ ಅನ್ಸುತ್ತೆ, ನನ್ಗೂ ಇದೇ ತರ ಒಂದು ಮುದ್ದಾಗಿರೋ ಹೆಣ್ಮಗು ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅದನ್ನು ಯಾಂಜನ್ ತರಾನೇ ಅಂತ ಹೇಳ್ಕೊಂಡವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಯಾಂಜನ್ ಏನಿರ್ತಾಳೆ ಅವಳು ಅವ್ರ ಅಮ್ಮನಿಂದ ನಗ್ತಾ ಉಚ್ಕೋತಿರ್ತಾಳೆ. ಆಗ ಸಿನಾ ಹೇಳ್ತಿರ್ತಾಳೆ, ನೀ ನನ್ಗೊಂದು ಹೆಲ್ಪ್ ಮಾಡಕ್ ಆಗುತ್ತಾ. ಮಾಧುಜಿನ್ ವೈಫು ಶಾಕ್ ಅಲ್ಲಿ ಕತ್ನ ಹೆಂಗ್ ತಿರುಗಿಸಿ ಏನು ಅಂತ ಕೇಳ್ತಾಳೆ. ಇಲ್ಲಿ ಸಿನೈ ಕತ್ನ ಆ ಕಡೆ ತಿರುಗಿಸ್ಬಿಟ್ಟು ಕರಿ ಅವನ್ನ ಅಂತ ಹೇಳ್ತಿರ್ತಾಳೆ. ರಾಮು ಏನಿರ್ತಾನೆ ಆರಾಮಾಗಿ ಕೊರಕೆ ಹೊಡ್ಕೊಂಡು ಮಲ್ಗಿರ್ತಾನೆ. ಆಗ ಮಾಧುಜಿನ್ ವೈಫು ಕರಿತಿರ್ತಾಳೆ, ಇಲ್ಲಿ ಕೇಳು, ಒಂದ್ ನಿಮಿಷ ಕೇಳಿಸ್ಕೊ. ಯಾಕೋ ಸಡನ್ ಆಗಿ ತುಂಬಾನೇ ಹೊಟ್ಟೆ ನೋವ್ತಾ ಇದೆ. ನೀನು ನನ್ನನ್ನ ವಾಶ್ರೂಮ್ಗೆ ಹೋಗಕ್ಕೆ ಬಿಡಕ್ಕಾಗುತ್ತಾ? ನನ್ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ರಾಂಬೋ ಕೋಪದಲ್ಲಿ ಕಿರ್ಸ್ತಾ ಹೇಳ್ತಿರ್ತಾನೆ, ನನ್ಗೂ ಕೂಡ ಹೊಟ್ಟೆ ಹಸಿತಿದೆ ಅಂತ. ಇದಕ್ಕೆ ಮಾಧುಜಿನ್ ವೈಫು ಶಾಕ್ ಆಗ್ತಾಳೆ ಮತ್ತೆ ಕನ್ಫ್ಯೂಸ್ ಆಗ್ತಾ ಹೇಳ್ತಿರ್ತಾಳೆ, ನಾನು ಹೊಟ್ಟೆ ಹಸಿತಿದೆ ಅಂತ ಹೇಳ್ತಾಳೆ, ನಂಗೆ ವಾಶ್ರೂಮ್ಗೆ ಹೋಗ್ಬೇಕು, ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ, ತುಂಬಾ ಅರ್ಜೆಂಟ್ ಆಗ್ತಿದೆ, ಸ್ವಲ್ಪ ಬೇಗ ಬಾ ಅಂತ ಹೇಳ್ತಿರ್ತಾಳೆ. ರಾಂಬೋ ಎದ್ಬಿಟ್ಟು ಕೀ ತಗೊಂಡು ಬರ್ತಾ ಗೇಟ್ ನ ಜೋರಾಗಿ ತೆಗಿತಾ, ಏನ್ ಹೇಳು, ಏನ್ ನಿಂದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಾಧುಜಿನ್ ವೈಫ್ ಹೇಳ್ತಿರ್ತಾಳೆ, ಇಲ್ಲಿಗ್ ಬಾ ಫಸ್ಟ್, ಒಂದ್ ನಿಮಿಷ ನನ್ ಕೈನ ತೆಗಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ರಾಂಬೋ ಏನು 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 ಅಂತ ಕೇಳ್ತಿರ್ತಾನೆ. ಒಂದ್ ನಿಮಿಷ ನನ್ ಕೈನ ತೆಗಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇದಕ್ಕೆ ರಾಂಬೋ ಹೇಳ್ತಿರ್ತಾನೆ, ಯಾಕೆ ತೆಗಿಬೇಕು ನಿನ್ ಕೈನ, ಎಂದಕ್ ತೆಗಿಬೇಕು ಅಂತೆಲ್ಲ ಕೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯಾಂಗ್ಜಿನ್ ಏನಿರ್ತಾಳೋ ಅವಳು ಸಿನಾಗೆ ಕಟ್ಟಿರೋ ಕೈದು ದಾರ ಇರುತ್ತಲ್ಲ ಅದನ್ನ ತೆಗಿತಿರ್ತಾಳೆ. ಮಾಧುಜಿನ್ ವೈಫು ಹೇಳ್ತಿರ್ತಾಳೆ, ಆರ್ಗ್ಯುಮೆಂಟ್ ಯಾಕೆ ಮಾಡ್ತಿದ್ಯಾ, ಕೈಯಿಂದ ದಾರ ತೆಗಿ ಅಂತ ತಾನೇ ಹೇಳ್ತಿರೋದು, ನೀನ್ ಏನಾದ್ರೂ ತೆಗಿಲಿಲ್ಲ ಅಂದ್ರೆ ನಾನು ಇಲ್ಲೇ ಮಾಡ್ಬಿಡ್ತೀನಿ ನೋಡು. ರಾಂಬೋ ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾನೆ, ಬಾಸ್ ನೋಡಿದ್ರೆ ಇವ್ರನ್ನ ಕಟ್ಟಿಟ್ಟಿರು ಅಂತ ಹೇಳ್ತಾರೆ, ನೀನ್ ನೋಡಿದ್ರೆ ಬಿಚ್ಚು ಅಂತ ಹೇಳ್ತೀಯ. ಅವನು ಇದೇ ತರನೇ ಕಿರ್ಚ್ತಾ ಸಿನೈ ಕಡೆ ತಿರುಗ್ತಾನೆ. ಯಾವಾಗ ಮಗು ಅವಳ ಕೈನ ತೆಗಿತಿದೆ ಅಂತ ನೋಡ್ತಾನೋ, ನೀನೇನ್ ಮಾಡ್ತಿದ್ಯಾ ಅಂತ ಜೋರಾಗಿ ಕಿರ್ಚ್ಕೋತಿರ್ತಾನೆ. ಸಿನೈ ಜೋರಾಗಿ ರಾಂಬೋಗೆ ಒದ್ದು ಅವನ್ನ ಕೆಳಗಡೆ ಬೀಳಿಸ್ತಾಳೆ. ಇದನ್ನ ನೋಡಿ ಯಾಂಗ್ಜನ್ ತುಂಬಾ ಎದ್ರುಕೊಂಡು ಅಮ್ಮ ಅಂತ ಹೇಳ್ತಿರ್ತಾಳೆ. ಯಾವಾಗ ರಾಂಬೋ ಬೀಳ್ತಾನೋ ಆಗ ಸಿನೈ ಕೂಡ ಬಿದ್ದಿರ್ತಾಳೆ. ಅದಕ್ಕೆ ಯಾಂಗ್ಜನ್ ಎದ್ರುಕೊಂಡು ಅಳ್ತಿರೋದು. ಆಗ ಮಾಧುಜಿನ್ ವೈಫ್ ಇರ್ತಾಳಲ್ಲ ಅವಳು ಕೂಡ ಮುಂದೆ ಹೋಗಿ ಆ ರಾಂಬೋ ಮೇಲೆ ಬಿದ್ದೋಗ್ತಾಳೆ. ಆಗ ಸಿನೈ ಹೇಳ್ತಿರ್ತಾಳೆ, ಯಾಂಗ್ಜನ್ ಇಲ್ಲಿಂದ ಓಡೋಗು, ಮೊದ್ಲು ಓಡೋಗು, ನೀನು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಓಡೋಗು ಅಂತ. ಆದ್ರೆ ಯಾಂಗ್ಜನ್ ಒಂದೇ ಸಮನೆ ಅಮ್ಮ ಅಮ್ಮ ಅಂತ ಅಳ್ತಿರ್ತಾಳೆ. ಯಾವಾಗ ಮಾಧುಜಿನ್ ವೈಫು ಮತ್ತೆ ಅವ್ರ ಅಮ್ಮ ಇಬ್ರು ಒಟ್ಟಿಗೆ ಹೇಳ್ತಾರೋ, ಇಲ್ಲಿಂದ ಹೋಗು, ನಾನು ಇವನ್ನ ಹಿಡ್ದಿಟ್ಕೊಂಡಿರ್ತೀನಿ ಅಂತ, ಆಗ ಅವಳು ಧೈರ್ಯ ಮಾಡಿ ಅಲ್ಲಿಂದ ಓಡೋಗ್ತಿರ್ತಾಳೆ. ಯಾಂಗ್ಜನ್ ಈ ತರ ಓಡೋಗ್ತಿರೋದನ್ನ ನೋಡಿ ಅವ್ರ ಅಮ್ಮ ಅಂದ್ರೆ ಸಿನೈ ಹೇಳ್ತಿರ್ತಾಳೆ, ಬೇಗ ಓಡೋಗು ಕಂದ ಇಲ್ಲಿಂದ ಅಂತ. ಈಗ ಸೀನ್ ಶಿಫ್ಟ್ ಆಗಿ ರೋಡ್ ಅಲ್ಲಿ ಯಾಂಗ್ಜನ್ ಓಡೋಗ್ತಿರ್ತಾಳೆ. ಅವಳ ಬ್ಯಾಗ್ ಅಲ್ಲಿ ಇರೋ ವಾಚ್ ಏನಿರುತ್ತೆ ಅದು ಬ್ಲಿಂಕ್ ಆಗ್ತಾ ಇರುತ್ತೆ. ಇವಳು ಈ ತರ ಸ್ವಲ್ಪ ಮುಂದೆ ಹೋಗಿದ ತಕ್ಷಣನೇ ಅವಳನ್ನ ಪಟ್ ಅಂತ ಯಾರೋ ಬಂದು ಎತ್ಕೊಂಡು ಕಾರ್ ಸಂದಿ ಹತ್ರ ಕರ್ಕೊಂಡು ಹೋಗ್ತಿರ್ತಾರೆ. ಯಾರೋ ಹಿಂಗೆ ಸಡನ್ ಆಗಿ ಬಂದು ಯಾಂಗ್ಜನ್ ಈ ತರ ಎತ್ಕೊಂಡಿದ್ಕೆ ಅವಳಿಗೆ ಭಯ ಆಗಿ ಜೋರಾಗಿ ಕಿರ್ಚ್ಕೋತಿರ್ತಾಳೆ. ಯಾಂಗ್ಜನ್ ಎತ್ಕೊಂಡಿದ್ದು ಬೇರೆ ಯಾರೋ ವ್ಯಕ್ತಿ ಅಲ್ಲ, ಜೋಹಾರ ಆಗಿರ್ತಾಳೆ. ಅವಳು ವಾಚ್ ಅಲ್ಲಿರೋ ಲೊಕೇಶನ್ ನ ನೋಡ್ತಿರ್ತಾಳೆ, ಆಮೇಲೆ ಬ್ಯಾಗ್ ಅಲ್ಲಿ ಲೈಟ್ ಬರ್ತಿರೋದನ್ನು ನೋಡ್ತಿರ್ತಾಳೆ. ಜೋಹಾರಾಗೆ ಕನ್ಫರ್ಮ್ ಆದ್ಮೇಲೆ ಅವರು ಯಾಂಗ್ಜು ಅಂತ ಮಗು ಕಡೆಗೆ ಕತ್ತೆತ್ತಿ ನೋಡ್ತಿರ್ತಾರೆ. ಆಗ ಯಾಂಗ್ಜು ಹೇಳ್ತಿರ್ತಾಳೆ, ನೀವ್ಯಾರು. ಅದಕ್ಕೆ ಜೋಹಾರ ನಗ್ತಾ ಹೇಳ್ತಿರ್ತಾಳೆ, ನಾನು ನಿಮ್ಮ ಆಂಟಿ ಅಂತ. ಅದಕ್ಕೆ ಯಾಂಗ್ಜುನ್ ಹೇಳ್ತಿರ್ತಾಳೆ, ಆಂಟಿ ಅಂತ. ಅದಕ್ಕೆ ಜೋಹಾರ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ ಆಂಟಿ ಅಲ್ಲ, ಮುಂದೆ ಆಗೋ ನಿಮ್ ಎರಡನೇ ಅಮ್ಮ. ಅದಕ್ಕೆ ಯಾಂಗ್ಜುನ್ ಶಾಕ್ ಆಗ್ತಾ, ಏನು ಮುಂದೆ ಆಗೋ ಅಮ್ಮನ. ಜೋಹಾರ ಏನಿರ್ತಾಳೆ ಅವಳು ಮಗುನ ಹಿಂದೆ ಮುಂದೆ ಎಲ್ಲ ತಿರುಗಿಸ್ತಾ, ಏಟಾಗಿಲ್ಲ ತಾನೇ ನಿನ್ಗೆ ಅಂತ ಕೇಳ್ತಿರ್ತಾಳೆ. ಆಗ ಯಾಂಗ್ಜುನ್ ಹೇಳ್ತಿರ್ತಾಳೆ, ಆಂಟಿ ಅಲ್ಲ ಅಲ್ಲ, ಫ್ಯೂಚರ್ ಮದರ್, ನಮ್ಮ ಮಮ್ಮಿನ ಪ್ಲೀಸ್ ಕಾಪಾಡಿ, ಅವ್ರನ್ನ ಕಟಾಕ್ ಇಟ್ಟಿದ್ದಾರೆ. ಜೋಹಾರ ಕೇಳ್ತಿರ್ತಾಳೆ, ನಿಜವಾಗ್ಲೂನಾ, ಎಲ್ಲಿ ಕಟಾಕ್ ಇಕ್ಕಿದ್ದಾರೆ ಅಂತ ಕೇಳ್ತಿರ್ತಾಳೆ. ಆಗ ಯಾಂಗ್ಜುನ್ ತೋರಿಸ್ತಿರ್ತಾಳೆ, ಅಲ್ಲಿ ವೇರೋಸ್ ಅಲ್ಲಿ. ರಾಂಬೋ ಅಲ್ಲಿಂದ ಆಚೆ ಬರ್ತಾ ಯಾಂಗ್ಜುನ್ ನ ಕರಿತಾ ಹೇಳ್ತಿರ್ತಾನೆ, ಯಾಂಗ್ಜುನ್ ಕಂದಮ್ಮ ಎಲ್ಲಿದ್ಯಾ ನೀನು, ಬೇಬಿ ಡಾಲ್ ಎಲ್ಲಿದ್ಯಾ ಅಂತೆಲ್ಲ ಕರಿತಿರ್ತಾನೆ. ಜೋಹಾರ ಎಲ್ಲಾ ಕಡೆನೂ ನೋಡಿದಾಗ ಅಲ್ಲಿ ಒಂದು ಬೋಟ್ ಖಾಲಿ ನಿಂತಿರೋದನ್ನ ನೋಡ್ತಾಳೆ. ಆಮೇಲೆ ಅವಳು ಯಾಂಗ್ಜುನ್ಗೆ ಹೇಳ್ತಿರ್ತಾಳೆ, ಬಾ ನನ್ ಜೊತೆ ಬಾ ನೀನು ಅಂತ. ಇಲ್ಲಿ ಅವಳು ನಿಧಾನಕ್ಕೆ ಆ ಬೋಟ್ ಹತ್ರ ಯಾಂಗ್ಜುನ್ ನ ಕರ್ಕೊಂಡು ಹೋಗ್ತಿರ್ತಾಳೆ. ಆ ಬೋಟ್ ಒಳಗಡೆ ಒಂದು ಚಿಕ್ಕ ರೂಮ್ ತರ ಇರುತ್ತೆ. ಜೋಹಾರ ಯಾಂಗ್ಜುನ್ ನ ಅಲ್ಲಿಗೆ ಕರ್ಕೊಂಡೋಗಿ ಕುಂಡಿಸ್ಬಿಟ್ಟು ಹೇಳ್ತಿರ್ತಾಳೆ, ಇಲ್ಲಿಂದ ನೀನು ಆಚೆಗೆ ಬರ್ಬೇಡ, ನಾನು ಹೋಗಿ ನೋಡ್ತೀನಿ ನಿಮ್ಮ ಮಮ್ಮಿನ ಯಾವ ವೇರ್ ಹೌಸ್ ಅಲ್ಲಿ ಕಟ್ಟಾಕಿದ್ದಾರೆ ಅಂತ. ಅಷ್ಟ್ ಹೇಳ್ಬಿಟ್ಟು ಜೋಹಾರ ಅಲ್ಲಿಂದ ಎದ್ದೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಆಗ ಯಾಂಗ್ಜುನ್ ಹೇಳ್ತಿರ್ತಾಳೆ, ನೀವೇನೇ ಆದ್ರೂ ನಮ್ಮ ಅಮ್ಮನ್ನ ಕಾಪಾಡ್ಲೇಬೇಕು, ಮುಂದೆ ಆಗೋ ಅಂತ ಅಮ್ಮ ಆಂಟಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜೋಹಾರ ನಗ್ತಾ ಹೇಳ್ತಿರ್ತಾಳೆ, ನೀನೇನು ತಲೆ ಕೆಡ್ಸ್ಕೋಬೇಡ, ನಿನ್ ಫ್ಯೂಚರ್ ಅಮ್ಮ ಆಗೋ ಆಂಟಿ ಏನಿದ್ದಾರೆ ಅವರು ಫೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಅಷ್ಟ್ ಹೇಳ್ತಾವಳು ಕಣ್ಣೊಡಿತಾ ಸ್ಮೈಲ್ ಮಾಡ್ತಿರ್ತಾಳೆ. ಆಮೇಲೆ ಅದ್ರದ್ದು ಡೋರ್ ಏನಿರುತ್ತಲ್ಲ ಅದನ್ನ ಕ್ಲೋಸ್ ಮಾಡ್ತಿರ್ತಾಳೆ. ಸೊ ಇಲ್ಲಿಗೆ ಪಾರ್ಟ್ 5 ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.